ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಕಾರ್ಡಿಲಿಯ ಕ್ರೂಸ್ ಟ್ರಿಪ್ನ ಸಂಪೂರ್ಣ ಮಾಹಿತಿಯನ್ನು ಹಂಚಿಕೊಳ್ಳಲು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನಾವು ಕೊಚ್ಚಿಯಿಂದ ಮುಂಬೈಗೆ ವಯ ಲಕ್ಷದ್ವೀಪ್ ಬುಕ್ ಮಾಡಿದ್ದು. ಇದರಲ್ಲಿ ಒಂದು 3 to 4 ಟೈಪ್ಸ್ ಕ್ಯಾಬಿನ್ಸ್ ಇರುತ್ತೆ. ನಾವು ಬಂದು ಮಿನಿ ಸ್ವೀಟನ್ನು ತೊಗೊಂಡಿದ್ದೀವಿ. ಮಿನಿ ಸ್ವೀಟ್ ಬಂದು ಅಪ್ರಾಕ್ಸಿಮೇಟ್ಲಿ ಪರ್ ಪರ್ಸನ್ನು ಒಂದು 50,000 ಆಗುತ್ತೆ. ಬಜೆಟ್ ಬಂದು 25 to 3 lakhs ತನಕ ಇರುತ್ತೆ. ಅದು ನಾವು ಯಾವ ಥರ ಕ್ಯಾಬಿನ್ ತೊಗೊತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೊಚ್ಚಿಯಿಂದ ಹೊರಟು ನಾವು ಲಕ್ಷದ್ವೀಪ್ ಸೇರಿದ್ವಿ. ಲಕ್ಷದ್ವೀಪ್ ಸೇರಿದ ನಂತರ ಅಲ್ಲಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ನಾವು ಟ್ರಿಪ್ ಪ್ಲ್ಯಾನ್ ಮಾಡಬೇಕಾದ್ರೆ ತುಂಬ ಕಡೆ ನಾನು ಚೆಕ್ ಮಾಡಿದ ಪ್ರಕಾರ ನೆಟ್ವರ್ಕ್ ಸಿಗಲ್ಲ ಅಂತೆಲ್ಲ ಇತ್ತು. ಆದರೆ ಲಕ್ಷದ್ವೀಪ್ ಸೇರಿದ ಮೇಲೆ ನಮಗೆ ಅಲ್ಲಿ ಏರ್ಟೆಲ್ ಮತ್ತು BSNL ಎರಡೂ ನೆಟ್ವರ್ಕು 5G ನೆಟ್ವರ್ಕ್ ಸಿಗ್ತಾಯಿತ್ತು. ಲಕ್ಷದ್ವೀಪ್ನಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಇದೆ. ಅದರಲ್ಲಿ ನಾವು ಬಂದು ಸ್ಕೂಬಾ ಡೈವ್ ತೊಗೊಂಡಿದ್ವಿ. ತುಂಬ ಚೆನ್ನಾಗಿತ್ತು. ಮತ್ತು ಅಲ್ಲಿ ತುಂಬ ಎಕ್ಸ್ಪರ್ಟ್ ಸ್ಕೂಬಾ ಡೈವ್ ಟ್ರೈನರ್ಸ್ ಇದ್ದರು. ಶಿಪ್ನಲ್ಲಿ ಎಲ್ಲ ಕರೆಕ್ಟಾಗಿ ಅವ್ರು ಏನು ಟೈಮ್ ಫಿಕ್ಸ್ ಮಾಡಿದ್ರು ಅದೇ ಟೈಮ್ ಕರೆಕ್ಟಾಗಿ ನಡೆಯುತ್ತೆ. ಯಾವುದೇ ಥರ ಟೈಮಿಂಗ್ಸ್ ಚೇಂಜಸ್ಸು ಮಿಸ್ಮ್ಯಾಚಸ್ ಏನು ಇರೋದಿಲ್ಲ. ಕ್ರೂಸ್ ಸ್ಟಾಫ್ ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿರ್ತಾರೆ. ನಾವು ಯಾವುದೇ ಇನ್ಫಾರ್ಮೇಷನ್ ಕೇಳಿದ್ರು ಏನೇ ಕೇಳಿದ್ರು ತುಂಬ ಫ್ರೆಂಡ್ಲಿಯಾಗಿ ನಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಇಲ್ಲಿ ಯಾವುದೇ ಥರ ಬೋರ್ ಆಗೋದಿಲ್ಲ. ಯಾಕಂದರೆ ತುಂಬ ಆ್ಯಕ್ಟಿವಿಟೀಸ್ ಇರುತ್ತೆ. ಚೇರ್ಮನ್ಸ್ ಕ್ಲಬ್ಬಲ್ಲಿ ಮ್ಯೂಸಿಕ್ ಶೋಸ್ ಎಲ್ಲ ಇರುತ್ತೆ. ಮತ್ತು ಥಿಯೇಟರ್ ಇರುತ್ತೆ. ಥಿಯೇಟ್ರಲ್ಲಿ ಡ್ಯಾನ್ಸ್ ಶೋಸು, ಬಲ್ಲೆ ಶೋಸು ಎಲ್ಲ ನಡೀತಾನೆ ಇರುತ್ತೆ. ಒಂದು ಶೋ ಆದಮೇಲೆ ಒಂದು ಶೋ ನಡೀತಾನೆ ಇರುತ್ತೆ. ಕಂಟಿನ್ಯೂಸ್ ಆಗಿ ಶೋಸ್ ಇರುತ್ತೆ. ಮತ್ತು ಮ್ಯೂಸಿಷಿಯನ್ಸ್ ಎಲ್ಲ ಲೈವ್ ಮ್ಯೂಸಿಕ್ ಎಲ್ಲ ಇರುತ್ತೆ. ಇನ್ನು ಊಟದ ವಿಚಾರಕ್ಕೆ ಬಂದರೆ ನಮಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಂದ ಹಿಡಿದು ಮಿಡ್ನೈಟ್ ಸ್ನ್ಯಾಕ್ಸ್ ತನಕ ಎವ್ರಿ ಟೈಮ್ ಅವೈಲೇಬಲ್ ಇರುತ್ತೆ. ನಾವು ಯಾವಾಗ ಬೇಕಾದ್ರೂ ಹೋಗಿ ಏನು ಅವೈಲೇಬಲ್ ಇರುತ್ತೆ ನೋಡಿ ನಮ್ಗೆ ಬೇಕಾದದನ್ನ ನಾವು ತೊಗೊಂಡು ತಿನ್ಬೋದು. ಇದಕ್ಕೆ ಯಾವುದೇ ಥರ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಅನ್ಲಿಮಿಟೆಡ್ ಫುಡ್ ಇರುತ್ತೆ. ಡ್ರಿಂಕ್ಸು ಅಷ್ಟೇ ಅನ್ಲಿಮಿಟೆಡ್ ಇರುತ್ತೆ. ಡ್ರಿಂಕ್ ಮಾಡೋರು ಯಾವಾಗ ಬೇಕಾದ್ರೂ ಹೋಗಿ ಡ್ರಿಂಕ್ಸ್ ಮಾಡ್ಬೋದು. ಟೋಟಲಾಗಿ 11 ಡೆಕ್ಸ್ ಇರುತ್ತೆ. ಫಸ್ಟ್ ಡೆಕ್ಕು ಸೆಕೆಂಡ್ ಡೆಕ್ಕಲ್ಲಿ ನಮಗೆ ಎಂಟ್ರಿ ಇರೋದಿಲ್ಲ. ಅದಾದಮೇಲೆ ಥರ್ಡ್ ಡೆಕ್ಕಲ್ಲೆಲ್ಲ ಸ್ಟೇ ರೂಮ್ಸ್ ಇರುತ್ತೆ. 5th ಡೆಕ್ಕಲ್ಲಿ ರಿಸೆಪ್ಷನ್ನಿರುತ್ತೆ. ಮತ್ತು ಸ್ಟಾರ್ಲೈಟ್ ರೆಸ್ಟೋರೆಂಟ್ ಅಂತ ಇರುತ್ತೆ. 10th ಡೆಕ್ಕಲ್ಲಿ ಬಂದು ಫುಡ್ ಕೋರ್ಟ್ ಇರುತ್ತೆ. ಇಲ್ಲಿ ಶೋಸ್ ಎಲ್ಲ ತುಂಬ ಪ್ರೊಫೆಷ್ನಲ್ ಆ್ಯಕ್ಟರ್ಸು ಮತ್ತು ಡ್ಯಾನ್ಸರ್ಸ್ ಎಲ್ಲ ಇರ್ತಾರೆ. ಮ್ಯಾಜಿಕ್ ಶೋ ಎಲ್ಲ ಇರುತ್ತೆ. ಮ್ಯಾಜಿಕ್ ಶೋನಲ್ಲಿ ತುಂಬ ಫೇಮಸ್ ಮ್ಯಾಜಿಷಿಯನ್ ಬಂದು ಮ್ಯಾಜಿಕ್ ಶೋ ಎಲ್ಲ ನಡೆಸ್ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಅದನ್ನ ನಾವು ನೋಡ್ಬೋದು. ತುಂಬ ವರ್ತ್ ಅನಿಸುತ್ತೆ. ನನಗೆ ಯಾವುದೇ ಥರ ನೆಗೆಟಿವ್ ಎಕ್ಸ್ಪೀರಿಯೆನ್ಸ್ ಏನಾಗಲಿಲ್ಲ. ರೂಮ್ಸು ಅಷ್ಟೇ ತುಂಬ ನೀಟಾಗಿರುತ್ತೆ. ಮತ್ತು ಡೈಲಿ ಕ್ಲೀನ್ ಮಾಡ್ತಾರೆ. ಓವರಾಲಾಗಿ ಇದು ವರ್ತ್ ಅಂದರೆ ಖಂಡಿತ ವರ್ತು. ಲೈಫ್ ಟೈಮಲ್ಲಿ ಒಂದು ಸರ್ತಿ ಇದನ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ನಾವು ಕೊಡೋ ದುಡ್ಡಿಗೆ ಅವ್ರು ತುಂಬ ಒಳ್ಳೆ ಸರ್ವಿಸ್ ಕೊಡ್ತಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ನಾನು ಈ ವಿಡಿಯೋ ಮಾಡ್ತಿರೋ ಪರ್ಪಸ್ ಏನಂದರೆ ನಾನು ಟ್ರಿಪ್ ಹೋಗಬೇಕು ಅಂತ ತುಂಬ ರಿಸರ್ಚ್ ಮಾಡಿದೆ. ಬಟ್ ನನಗೆಲ್ಲೂ ಕರೆಕ್ಟಾದ ಇನ್ಫಾರ್ಮೇಷನ್ ಸಿಗಲಿಲ್ಲ. ಅದಕ್ಕೆ ಬೇರೆಯವ್ರಿಗೆ ಯೂಸ್ ಆಗಲಿ ಅಂತ ನಾನು ವಿಡಿಯೋನ ಮಾಡಿದ್ದು. ನಾನು ಪ್ರೊಫೆಷ್ನಲ್ ಯೂಟ್ಯೂಬರ್ ಅಲ್ಲ. ನನಗೆ ವೀಡಿಯೋಸ್ ಮಾಡಲಿಕ್ಕೂ ಬರಲ್ಲ. ಇದು ಜಸ್ಟ್ ಇನ್ಫಾರ್ಮೇಷನ್ಗೋಸ್ಕರ ನಾನು ಮಾಡ್ತಾಯಿದ್ದೀನಿ. ಇದರಿಂದ ಯಾರಿಗಾದ್ರೂ ಯೂಸ್ ಆಯಿತು, ಬೆನಿಫಿಟ್ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅಟ್ಲೀಸ್ಟ್ ಎಲ್ಲರಿಗೂ ಯೂಸ್ ಆಗಲಿ. ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂದರೆ ಕಾಮೆಂಟಲ್ಲಿ ಹೇಳಿ. ನಾನು ಆದಷ್ಟು ಅದನ್ನ ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಬುಕ್ಕಿಂಗ್ ಅಷ್ಟೇ ಡೈರೆಕ್ಟಾಗಿ ವೆಬ್ಸೈಟು ಮತ್ತು ಅಪ್ಲಿಕೇಶನ್ನಿಂದ ಬುಕ್ ಮಾಡೋಕ್ಕೆ ಹೋಗ್ಬೇಡಿ. ಕಸ್ಟಮರ್ ಕೇರಲ್ಲಿ ಮಾತಾಡಿ, ನೆಗೋಷಿಯೇಟ್ ಮಾಡಿ. ನಿಮಗೆ ತುಂಬ ಡಿಸ್ಕೌಂಟ್ ಕೊಡ್ತಾರೆ. ನೆಗೋಷಿಯೇಟ್ ಮಾಡಿ ನೀವು ಬುಕ್ ಮಾಡಿ. ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಅಪ್ಲಿಕೇಶನ್ನು ಮತ್ತು ವೆಬ್ಸೈಟ್ ಅಲ್ಲಿ ನೋಡಿ ಆ ಪ್ರೈಸ್ಗೆ ಬುಕ್ ಮಾಡಬೇಡಿ. ಕಸ್ಟಮರ್ ಕೇರಲ್ಲಿ ಮಾತಾಡಿ, ಆದಷ್ಟು ಡಿಸ್ಕೌಂಟ್ ಕೇಳಿ, ಅದಾದ ನಂತರ ಬುಕ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.